Dear students, today's problem, Antony Cycle Company Udupi and Fernandi Cycle Shop Mysore. They are consignor and consignee. Total quantity of goods 100 bicycles to be sold on consignment basis. The cost price is 4,500 cost price and invoice price rupees 6,000. Antony Cycle incurred the expenses of consignor 30,000 freight and insurance. Only 30,000 is the expense of consignor. Then Fernandez Cycle Shop gave an acceptance. This is a bills receivable. Gave an acceptance in favor of Antony Cycle Company. 3 lakh bills receivable. Then it is mentioned 2 cycles. 2 cycles were destroyed. Quantity of goods destroyed in transit. So abnormal loss. An amount of 6,000 was insurance claimed from the company. Then next, Fernandez Cycle Shop had spent 12,000 as rent and 7,500 as insurance, their expenses of consignee, these two. Next, and had sold 80 bicycles. Out of 100, 80 bicycles was sold at rupees 6,150 each. ಒಂದು ಬೈಸಿಕಲ್ಗೆ 6,150 ಹಾಗೆ 80 ಬೈಸಿಕಲ್ ಸೋಲ್ಡ್ ಮಾಡಿದ್ದಾರೆ. The consignee is entitled to a commission of 5% on sales. 5% is the commission, including a del credere commission of 1%. So, ಇಲ್ಲಿ 5% plus 1%, 6% ಅಲ್ಲ ಕಮಿಷನ್ ಆಗೋದು. 5% ಇನ್ಕ್ಲೂಡಿಂಗ್ ಎ ಡೆಲ್ ಕ್ರೆಡರಿ ಕಮಿಷನ್ ಅಂತ ಬಂದಿದೆ. ಸೊ 5%ಅಲ್ಲಿ ಡೆಲ್ ಕ್ರೆಡರಿ ಕಮಿಷನ್ 1% ಇನ್ಕ್ಲೂಡ್ ಆಗಿದೆ. ಅಂದರೆ 4+1 ಇಲ್ಲೇ ಇದೆ, ಆಯಿತಾ. ನಾರ್ಮಲ್ ಕಮಿಷನ್ 4%, ಡೆಲ್ ಕ್ರೆಡರಿ 1%. ಇಲ್ಲಿ 5% ಪ್ಲಸ್ 1 ಅಂತ ಬಂದರೆ 5+1, ಬಟ್ ಇಲ್ಲಿ ಇನ್ಕ್ಲೂಡಿಂಗ್ ಅಂತ ಬಂದಿದೆ. ಲುಕ್ ಅಟ್ ದ ವರ್ಡ್ ಇನ್ಕ್ಲೂಡಿಂಗ್. ಸೊ 5% ಈಸ್ ಎ ಕಮಿಷನ್. ನೆಕ್ಸ್ಟ್, ಫರ್ನಾಂಡಿಸ್ ಸೈಕಲ್ ಶಾಪ್ ವಿ ಆರ್ ನಾಟ್ ಏಬಲ್ ಟು ರಿಕವರ್ ದ ಸೇಲ್ ಪ್ರೊಸೀಡ್ಸ್ ಆಫ್ 5 ಬೈಸಿಕಲ್ಸ್. ಸೊ 5 ಬೈಸಿಕಲ್ನ ಅಮೌಂಟನ್ನು ರಿಕವರ್ ಮಾಡಲಿಕ್ಕೆ ಆಗಲಿಲ್ಲ. ಯಾರಿಗೆ? ಕನ್ಸೈನಿಗೆ. ಬಿಕಾಸ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಎ ಡೆಲ್ ಕ್ರೆಡರಿ, del credere commission of 1%, Fernandez Cycle Shop we are not able to recover the sale proceeds of 5 bicycles, which means 5 ಸೈಕಲ್ನ 80 ಸೈಕಲ್ ಮಾರಾಟ ಮಾಡಿದ್ದಾರೆ. 80 ಬೈಸಿಕಲ್ನಲ್ಲಿ 5 ಬೈಸಿಕಲ್ನ ಹಣವನ್ನು ರಿಕವರ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ವಿಚ್ ಮೀನ್ಸ್ ಇಟ್ ಈಸ್ ಎ ಬ್ಯಾಡ್ ಡೆಟ್ಸ್. ಇದು ಬ್ಯಾಡ್ ಡೆಟ್ಸ್ ಆಗಿರ್ತದೆ, ಆಯಿತಾ. ಇಲ್ಲಿ ಡೆಲ್ ಕ್ರೆಡಿಟ್ ಕಮಿಷನ್ ಕೂಡ ಆಫರ್ ಇದೆ. ಬ್ಯಾಡ್ ಡೆಟ್ಸನ್ನು ಅವ್ನು ರಿಕವರ್ ಮಾಡಬೇಕಿತ್ತು, ಅವ್ನು ರಿಕವರ್ ಮಾಡಲಿಲ್ಲ. ಸೊ ಅದು ಅವನಿಗೆ ಲಾಸ್ ಆಗಿರ್ತದೆ, ಕನ್ಸೈನಿಗೆ. ಅವನ ಕಮಿಷನಿಂದ ಇದನ್ನು ಇಟ್ಕೊಳ್ತಾರೆ. ನೆನಪಿರಲಿ, ಮೊನ್ನೆ ಒಂದು ಪ್ರಾಬ್ಲಮ್ ಮಾಡಿದ್ದಲ್ಲ, ಅದೇ ಥರ. ಸೊ ಇನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಕ್ಯಾಲ್ಕುಲೇಷನ್. ಲುಕ್ ಅಟ್ ದ ಕ್ಯಾಲ್ಕುಲೇಷನ್. ನಾನು ಇದರಲ್ಲೇ ಹೇಳ್ತಾ ಹೋಗ್ತೇನೆ. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ನಮಗೆ ವ್ಯಾಲ್ಯೂ ಆಫ್ ಗೂಡ್ಸ್ ಡೆಸ್ಟ್ರಾಯ್ಡ್ 2 ಬೈಸಿಕಲ್ ಡೆಸ್ಟ್ರಾಯ್ ಆಗಿದೆ. ಸೊ 2 ಇಂಟು ಕಾಸ್ಟ್ ಪ್ರೈಸ್ 6,000 ಅಲ್ವಾ. ಸಾರಿ, ಕಾಸ್ಟ್ ಪ್ರೈಸ್ 4,500. So 2 into 4,500, it becomes 9,000. Proportionate non-recurring expense of consignor 30,000. Total quantity of goods 100 into quantity of goods destroyed 2. So 600. Abnormal loss 9,600. So these are the entries for abnormal loss, which is not necessary, but ಇದು ಅರ್ಥ ಆಗಲಿಕ್ಕೋಸ್ಕರ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿದ್ದು ನಾವು. ವೈಲ್ ಕ್ಯಾಲ್ಕುಲೇಟಿಂಗ್ ಆರ್ ವೈಲ್ ಸಾಲ್ವಿಂಗ್ ಇನ್ ಸೆಮಿಸ್ಟರ್ ಎಕ್ಸಾಮ್ ವಿಚ್ ಇಸ್ ನಾಟ್ ನೆಸಸರಿ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ನಮಗೆ ಎಷ್ಟು ಗೂಡ್ಸ್ ಸ್ಟಾಕ್ ಇದೆ ಅಂತ ಗೊತ್ತಾಗಬೇಕು. 100 ಗೂಡ್ಸ್ ಇತ್ತು, 100ಅಲ್ಲಿ 80 ಸೋಲ್ಡ್ ಆಯಿತು, 2 ಡೆಸ್ಟ್ರಾಯ್ ಆಗಿತ್ತು. ಸೊ ರಿಮೈನಿಂಗ್ 18 ಅಲ್ವಾ, ಕರೆಕ್ಟ್. ಓಕೆ, 100ಅಲ್ಲಿ 80 ಸೋಲ್ಡ್ ಆಗಿದೆ, 2 ಡೆಸ್ಟ್ರಾಯ್ ಆಗಿದೆ, 18. ಸೊ ವ್ಯಾಲ್ಯೂ ಆಫ್ ಗೂಡ್ಸ್ ಇನ್ ಸ್ಟಾಕ್ 18 ಬೈಸಿಕಲ್ಸ್ ಇಂಟು ಇನ್ವಾಯ್ಸ್ ಪ್ರೈಸ್. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಆಗಿದೆ ಇಂಪಾರ್ಟೆಂಟ್. ಇನ್ವಾಯ್ಸ್ ಪ್ರೈಸ್ ಬಂದುಬಿಟ್ಟು 6,000 ಇಸ್ ದ ಇನ್ವಾಯ್ಸ್ ಪ್ರೈಸ್. ಸೊ 18 ಇಂಟು 6,000, 1,08,000. ನೆಕ್ಸ್ಟ್, ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ಕನ್ಸೈನರ್. ಎಕ್ಸ್ಪೆನ್ಸ್ ಆಫ್ ಕನ್ಸೈನರ್ 30,000 ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ 100 ಇಂಟು 18. ಅನ್ಸೋಲ್ಡ್ ಸ್ಟಾಕ್ 18. ಸೊ ಇಟ್ ಬಿಕಮ್ಸ್ 5,400. ಇಲ್ಲಿ ಕನ್ಸೈನಿಗೆ ನಿಲ್, ಇಲ್ಲಿ ಕೂಡ ನಿಲ್ಲಾಗಿತ್ತು ಕನ್ಸೈನಿಗೆ. ಇಲ್ಲಿ ಆಲ್ವೇಸ್ ನಿಲ್, ಯಾವಾಗಲೂ ನಿಲ್ಲಾಗಿರ್ತದೆ ಅಬ್ನಾರ್ಮಲ್ ಲಾಸಲ್ಲಿ. ಕ್ಲೋಸಿಂಗ್ ಸ್ಟಾಕ್, ಕನ್ಸೈನ್ಮೆಂಟ್ ಸ್ಟಾಕ್ ಮಾಡುವಾಗ ಸಾಧಾರಣವಾಗಿ ಇರ್ತದೆ, ಬಟ್ ಇಲ್ಲಿ ನಿಲ್ಲಿದೆ. ಯಾಕೆ ಅಂತ ಹೇಳಿದರೆ ದೇರ್ ಈಸ್ ನೋ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್.
ಯಾವುದೇ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಇಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್ ಆಗಿ ಅವರು ಕೊಟ್ಟದ್ದು ಎರಡೇ ಎಕ್ಸ್ಪೆನ್ಸಸ್, ಒಂದು ರೆಂಟ್ ಆ್ಯಂಡ್ ಇನ್ಶೂರೆನ್ಸ್. ಓಕೆ, ಸೊ ರೆಂಟ್ ಆ್ಯಂಡ್ ಇನ್ಶೂರೆನ್ಸ್ ಎರಡು ಕೂಡ ನಾನ್ ರಿಕರಿಂಗ್ ಅಲ್ಲ. ಹಾಗೆ ಇಲ್ಲಿ ನಿಲ್. ಸೊ ಟೋಟಲ್ ಬಿಕಮ್ಸ್ 1,13,400. Now next, consignment account. As usual, first two goods sent on consignment account, total goods 100 into invoice price. ಇಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಇನ್ವಾಯ್ಸ್ ಪ್ರೈಸ್ಗೆ ಕೊಡಬೇಕು. ಇನ್ವಾಯ್ಸ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಇರುವಾಗ ಇನ್ವಾಯ್ಸ್ ಪ್ರೈಸ್ಗೆ ಪ್ರಿಫರೆನ್ಸ್. ಇನ್ವಾಯ್ಸ್ ಪ್ರೈಸ್ ಇಸ್ 6,000 per bicycle ಅಲ್ವಾ, 6 lakh. ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸ್ ಆಫ್ ಕನ್ಸೈನರ್, ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ 30,000. ನೆಕ್ಸ್ಟ್ ಟು ಫರ್ನಾಂಡಿಸ್ ಸೈಕಲ್ಸ್ ಅಕೌಂಟ್, ಎಕ್ಸ್ಪೆನ್ಸ್ ಆಫ್ ಕನ್ಸೈನಿ, ರೆಂಟ್ 12,000, ಇನ್ಶೂರೆನ್ಸ್ 7,500, 19,500. ಇಲ್ಲಿ ಎಕ್ಸ್ಪೆನ್ಸನ್ನು ಕ್ಯಾಲ್ಕುಲೇಟ್ ಕನ್ಸಿಡರ್ ಮಾಡಲಿಕ್ಕಿದೆ. ಅಲ್ಲಿ ಎಬ್ನಾರ್ಮಲ್ ಲಾಸ್ ಮತ್ತು ಏನು ಇದು ಮಾಡುವಾಗ, ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ನೋಡುವಂಥದ್ದು. ಕನ್ಸೈನಿಗೆ ಯಾವುದೇ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಯಾವುದು ಅಂತ ನಾನು ಹೇಳಿದ್ದೆ, ಕ್ಯಾರೇಜ್, ಆಮೇಲೆ ಕಸ್ಟಮ್ಸ್ ಡ್ಯೂಟಿ, ಕ್ಲಿಯರಿಂಗ್ ಚಾರ್ಜಸ್, ಅನ್ಲೋಡಿಂಗ್ ಚಾರ್ಜಸ್, ದೇ ಆರ್ ನಾನ್ ರಿಕರಿಂಗ್ ಕನ್ಸೈನಿಗೆ. ಬಟ್ ಇಲ್ಲಿ ಅದು ಯಾವುದೂ ಇಲ್ಲ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಟು ಫರ್ನಾಂಡಿಸ್ ಸೈಕಲ್ ಶಾಪ್ ಅಕೌಂಟ್, ಕಮಿಷನ್. ಸೊ ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋ ಮುಂಚೆ ನಮಗೆ ಕ್ರೆಡಿಟ್ ಸೈಡಲ್ಲಿ ಸೇಲ್ಸನ್ನು ರೆಕಾರ್ಡ್ ಮಾಡಿರಬೇಕು. ನೋಡಿ, ಫಸ್ಟ್ ಅಬ್ನಾರ್ಮಲ್ ಲಾಸ್ ಆ್ಯಸ್ ಪರ್ ನೋಟ್ 9,600. ನೆಕ್ಸ್ಟ್ ಬೈ ಫರ್ನಾಂಡಿಸ್ ಸೈಕಲ್ ಶಾಪ್ ಅಕೌಂಟ್, ಸೇಲ್ ಪ್ರೊಸೀಡ್ಸ್ 6,150 ಅಥವಾ 80 ಬೈಸಿಕಲ್ಸ್ ಸೋಲ್ಡ್ ಅಲ್ವಾ, 80 ಬೈಸಿಕಲ್ಸ್ ಸೋಲ್ಡ್ ಅಟ್ ರುಪೀಸ್ 6,150 ಈಚ್. ಸೊ 4,92,000. ಸೊ 4,92,000 ಮೇಲೆ ಕಮಿಷನ್ 5% ಮಾಡಿದ್ದು 24,600. 4,92,000 ಇಂಟು 5%, 24,600. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಮಾಡುವಾಗ ನೆಕ್ಸ್ಟ್ ಎಂಟ್ರಿ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ದಟ್ ಈಸ್ ಲೋಡಿಂಗ್ ಇನ್ ಗೂಡ್ಸ್ ಸೆಂಟ್. ನಾನು ಹೇಳಿದ್ದೆ 24 ಮಾರ್ಕ್ಸಲ್ಲಿ 2 ಎಕ್ಸ್ಟ್ರಾ ಎಂಟ್ರಿಗಳು ಬರ್ತದೆ. ಇಲ್ಲಿ ಒಂದು ಸ್ಟಾಕ್ ರಿಸರ್ವ್, ಇಲ್ಲಿ ಒಂದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಲೋಡಿಂಗ್ ಇನ್ ಗೂಡ್ಸ್ ಸೆಂಟ್, ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಬಂದುಬಿಟ್ಟು 6 lakh ಅಲ್ವಾ, ನಾನು ಇಲ್ಲಿ ಮಾಡ್ತೇನೆ. 6 lakh ಇಸ್ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ ಮೈನಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಪರ್ ಬೈಸಿಕಲ್ಸ್ಗೆ 4,500. ಸೊ 4,500 ಇಂಟು 100, 4,50,000. ಓಕೆ, 4,50,000. ಡಿಫ್ರೆನ್ಸ್ ಈಸ್ 1,50,000 ಅಷ್ಟೇ. ಇನ್ವಾಯ್ಸ್ ಪ್ರೈಸ್ ಇಲ್ಲಿ ಇರ್ತದೆ. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿರುತ್ತೆ ಪರ್ ಯೂನಿಟ್ ಎಷ್ಟು ಅಂತ. ಇಂಟು ಟೋಟಲ್ ಗೂಡ್ಸ್ ಮಾಡಿದಾಗ ಆ ಅಮೌಂಟ್ ಬಂದೇ ಬರ್ತದೆ ಆಟೋಮೆಟಿಕ್. ಸೊ 6 lakh ಮೈನಸ್ 4,50,000, 1,50,000. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ದಿಸ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್ ಆ್ಯಸ್ ಪರ್ ನೋಟ್. ನಾವು ಮಾಡಿದ್ದು 1,13,400 ಆ್ಯಸ್ ಪರ್ ನೋಟ್. ನೆಕ್ಸ್ಟ್ ಸ್ಟಾಕ್ ರಿಸರ್ವ್. ಸ್ಟಾಕ್ ರಿಸರ್ವ್ ಕೂಡ ಲೋಡಿಂಗ್ ಎಂಟ್ರಿ ಟು ಸ್ಟಾಕ್ ರಿಸರ್ವ್ ಅಕೌಂಟ್, ಲೋಡಿಂಗ್ ಇನ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ನಮಗೆ ಬಂದುಬಿಟ್ಟು ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ನ ಡಿಫ್ರೆನ್ಸ್ ನೋಡಬೇಕು ಪರ್ ಯೂನಿಟ್ಗೆ. ಇನ್ವಾಯ್ಸ್ ಪ್ರೈಸ್ 6,000 ಅಲ್ವಾ, ಒಂದು ಬೈಸಿಕಲ್ನ ಇನ್ವಾಯ್ಸ್ ಪ್ರೈಸ್ 6,000, ಒಂದು ಬೈಸಿಕಲ್ನ ಕಾಸ್ಟ್ ಪ್ರೈಸ್ 4,500. ಸೊ ರಿಮೈನಿಂಗ್ ಬಂದುಬಿಟ್ಟು ಲೋಡಿಂಗ್ ಪ್ರೈಸ್ 1,500 ಇಂಟು ಅನ್ಸೋಲ್ಡ್ ಸ್ಟಾಕ್. ಅನ್ಸೋಲ್ಡ್ ಸ್ಟಾಕ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಒಮ್ಮೆ, 18 ಅಲ್ವಾ. 100 ಗೂಡ್ಸಲ್ಲಿ 80 ಸೋಲ್ಡ್ ಆಗಿದೆ, 80 ಸೇಲ್ ಆಗಿದೆ, 2 ಡೆಸ್ಟ್ರಾಯ್ ಆಗಿದೆ, ಉಳಿದದ್ದು 18. ಸೊ 1,500 ಇಂಟು 18, ಇಟ್ ಬಿಕಮ್ಸ್ 27,000. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 63,900. ಟೋಟಲ್ ಮಿಸ್ಟೇಕ್ ಇರಲಿಕ್ಕಿಲ್ಲ, ಇದ್ದರೆ ನಿಮಗೆ ಹೇಳ್ಬೋದು. ಓಕೆ, 63,900. ನೆಕ್ಸ್ಟ್ ಫರ್ನಾಂಡಿಸ್ ಸೈಕಲ್ ಶಾಪ್ ಅಕೌಂಟ್, ಕನ್ಸೈನಿ ಅಕೌಂಟ್ ಮಾಡುವಂಥದ್ದು. ಎಲ್ಲವನ್ನು ಪೋಸ್ಟಿಂಗ್, ಒಂದು ಎಂಟ್ರಿ ಎಕ್ಸ್ಟ್ರಾ, ಒಂದು ಎಂಟ್ರಿ ಇದರಲ್ಲಿ ಕೊಟ್ಟದ ಕಾರಣ ಎಕ್ಸ್ಟ್ರಾ. ಅಲ್ಲಿ ಆಕ್ಸೆಪ್ಟೆನ್ಸ್ ನಾನು ಹೇಳಿದಲ್ಲ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಹೇಳಿದೆ. ಆಕ್ಸೆಪ್ಟೆನ್ಸ್ ರಿಸೀವ್ಡ್ ಆಫ್ ಬಿಲ್ಸ್ ರಿಸೀವಬಲ್ ಆಫ್ 3 lakh, ಅದು ಯಾವತ್ತೂ ಇಲ್ಲೇ ಬರಬೇಕು, ಫಸ್ಟ್ ಎಂಟ್ರಿಯಲ್ಲೇ ಬರ್ತದೆ. ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್, ಅಡ್ವಾನ್ಸ್ ರಿಸೀವ್ 3 lakh. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್, ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಇಲ್ಲಿದೆ ನೋಡಿ, ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ 19,500. ಬೈ ಕನ್ಸೈನ್ಮೆಂಟ್ ಅಕೌಂಟ್, ಕಮಿಷನ್ ಆಫ್ ಕನ್ಸೈನಿಯ ಕಮಿಷನ್ 24,600. ಎಂಟ್ರಿ ಎಲ್ಲ ಪೋಸ್ಟಿಂಗ್. ಇಲ್ಲಿ ಟು ಫರ್ನಾಂಡಿಸ್ ಇದೆ, ಇಲ್ಲಿ ಬರುವಾಗ ಬೈ ಕನ್ಸೈನ್ಮೆಂಟ್ ಇದರ ಹೆಡ್ಡಿಂಗ್ ಇಲ್ಲಿ ಬರ್ತದೆ, ಬೈ ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಕೂಡ ಬೈ ಕನ್ಸೈನ್ಮೆಂಟ್ ಅಕೌಂಟ್ 24,600. ಇನ್ನು ಇಲ್ಲಿ ಒಂದು ಬೈ ಫರ್ನಾಂಡಿಸ್ ಸೈಕಲ್ ಶಾಪ್ ಅಕೌಂಟ್ ಸೇಲ್ ಪ್ರೊಸೆಸ್ ಇದೆ. ಸೊ ಇಲ್ಲಿ ಬೈ ಇದೆ, ಬೈ ಇದ್ದದ್ದು 2 ಆಗ್ತದೆ, 2 ಕನ್ಸೈನ್ಮೆಂಟ್ 4,92,000. ನಾವು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಈ ಕಡೆ ಬರ್ತದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,47,900. ಅನ್ಸೆಟಲ್ಡ್ ಬ್ಯಾಲೆನ್ಸ್
ಸೊ ಇದು ಅನ್ಸೆಟಲ್ಡ್ ಬ್ಯಾಲೆನ್ಸ್ ಆಗಿರುತ್ತೆ ಅಥವಾ ಫೈನಲ್ ಸೆಟಲ್ಮೆಂಟ್ ಅಷ್ಟು ಬರ್ತದೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಇದು ಆಬ್ವಿಯಸ್ ಆಗಿ ಪೋಸ್ಟಿಂಗ್ ಮಾಡುವಂತಹ ಎಂಟ್ರಿ. ಅವರು ಈ ಪ್ರಾಬ್ಲಮಲ್ಲಿ ರಿಕ್ವೈರ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಯಾವುದನ್ನೆಲ್ಲ ಮಾಡಬೇಕು ನೋಡಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಂಡ್ ನಾರ್ಮಲ್ ಲಾಸ್ ಅಕೌಂಟ್. ನೆಕ್ಸ್ಟ್ ಇದರಲ್ಲಿ ಇವನ ಬುಕ್ಕಲ್ಲಿ ಕನ್ಸೈನಿ ಬುಕ್ಕಲ್ಲಿ ಅಂಟೋನಿ ಸೈಕಲ್ ಕಂಪನಿ ಅಕೌಂಟ್ ಆ್ಯಂಡ್ ಕಮಿಷನ್ ಅಕೌಂಟ್. ಅವ್ರು ಕೇಳಿದ ಕಾರಣ ಯಾವುದನ್ನು ಕೇಳಿದ್ದಾರೆ ಅದನ್ನು ಮಾಡಬೇಕು. ಕೆಲವೊಮ್ಮೆ ಕೇಳುವುದಿಲ್ಲ, ಪ್ರಿಪೇರ್ ನೆಸೆಸರಿ ಲೆಜ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಅಂತ ಹೇಳಿದ್ದಾರೆ. ಆಗ ಕೂಡ ಇಷ್ಟು ಎಂಟ್ರಿಗಳನ್ನು ಮಾಡಿರಬೇಕು. ಓಕೆ, ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಈ ಪ್ರಾಬ್ಲಮಲ್ಲಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಎರಡು ಕಡೆ ಇದೆ. 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಇನ್ನೊಂದು ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. 2 ಇದ್ದದ್ದು ಬೈ ಆಗ್ತದೆ 6 lakh, ಬೈ ಇದ್ದದ್ದು 2 ಆಗ್ತದೆ 1,50,000. ಹೋಪ್ ಯು ಆರ್ ಫಾಲೋವಿಂಗ್. ನಾನು ಸ್ಪೀಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಡಿಫರೆನ್ಸನ್ನು, ಬ್ಯಾಲೆನ್ಸನ್ನು, ದಿಸ್ ಈಸ್ ಬ್ಯಾಲೆನ್ಸಿಂಗ್ ಫಿಗರನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು 4,50,000. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ರಿಕ್ವೈರ್ ಮಾಡಿದ್ದಾರೆ, ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇಲ್ಲಿ ಬೈ ಇದೆ, ಬೈ ಅಬ್ನಾರ್ಮಲ್ ಲಾಸ್ 9,600. ಸೊ ಇಲ್ಲಿ ಬರುವಾಗ 2 ಕನ್ಸೈನ್ಮೆಂಟ್ 9,600. ಬೈ ಬ್ಯಾಂಕ್ ಅಕೌಂಟ್, ಇದು ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಕ್ಲೈಮ್ ಆದದ್ದು 6,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಡಿಫರೆನ್ಸನ್ನು ಪ್ರಾಫಿಟ್ ಆನ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿತ್ತು. ದಟ್ಸ್ ಇಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇನ್ನು ಅದರ್ ಪಾರ್ಟಿಯಲ್ಲಿ ಇಷ್ಟು ನಿಮಗೆ ಮಾಡುವಾಗ ದೊಡ್ಡ ವಿಷಯ ಆಗೋದಿಲ್ಲ. ಆಲ್ರೆಡಿ 12 ಮಾರ್ಕ್ಸ್ಗೆ ಮಾಡಿರ್ತೀರಿ. ಸೊ ಆಬ್ವಿಯಸ್ ಆಗಿ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಇನ್ನೊಂದು ಪಾರ್ಟಿಯಲ್ಲಿ ಹೆಸರಲ್ಲಿ ಮಾಡುವಾಗ ಹೆಚ್ಚಿನವರಿಗೆ ಮಿಸ್ಟೇಕ್ ಆಗುವಂಥದ್ದು. ಎಕ್ಸಾಮಲ್ಲಿ ಕೂಡ ಮಿಸ್ಟೇಕ್ ಮಾಡೋದು ನೀವು ಇದರಲ್ಲೇ. ಬುಕ್ಸ್ ಆಫ್ ಫರ್ನಾಂಡಿಸ್ ಸೈಕಲ್ ಮೈಸೂರು ಅಂದರೆ ಇದು ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ನ ಅಕೌಂಟನ್ನು ಓಪನ್ ಮಾಡುವಂಥದ್ದು. ಸೊ ಕನ್ಸೈನರ್ನ ಅಕೌಂಟನ್ನು ಓಪನ್ ಮಾಡುವಾಗ ಅಲ್ಲಿ ಕನ್ಸೈನರ್ಗೆ ನಾವು ನಮ್ಮ ಇದು ಈ ರೀತಿ ಇಷ್ಟಿಷ್ಟು ಬಾಕಿ ಇದೆ ಅಂತ ಒಂದು ಲೆಕ್ಕಾಚಾರವನ್ನು ಕೊಡುವಂಥದ್ದು. ಈ ರೀತಿ ಆಗಿದೆ ಅಂತ. ಸೊ ಫಸ್ಟ್ ನೋಡಿ, 2 bills ಪೇಯಬಲ್, ಅಡ್ವಾನ್ಸ್ ಪೇಯ್ಡ್ 3 lakh ಆಯಿತಾ. ಇಲ್ಲಿ ಬಿಲ್ಸ್ ರಿಸೀವೇಬಲ್ ಆಗಿತ್ತು ನೋಡಿ, ಬೈ ಬಿಲ್ಸ್ ರಿಸೀವೇಬಲ್. ಇಲ್ಲಿ ಬೈ 2 bills ಪೇಯಬಲ್. ಆ್ಯಕ್ಚುಲಿ ಅದು ಅಲ್ಲಿಂದ ಇಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದಲ್ಲ, ನಿಜವಾಗಿ ಅದು ಪೋಸ್ಟಿಂಗ್ ಮಾಡಿದ್ದಲ್ಲ. ನಾನು ಜಸ್ಟ್ ಟ್ರಿಕ್ಗೋಸ್ಕರ ಹೇಳಿದ್ದು. ನೆನಪಿಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಬೈ ಬಿಲ್ಸ್ ರಿಸೀವೇಬಲ್ 3 lakh ಇದ್ದರೆ ಇಲ್ಲಿ 2 bills ಪೇಯಬಲ್ ಬರಲೇಬೇಕು ಅಂತ ನೆನಪಿಡ್ಲಿಕ್ಕೆ ಈಸಿ ಆಗ್ತದೆ. ಬಟ್ ಅದು ಪೋಸ್ಟಿಂಗ್ ಮಾಡಿದ್ದಲ್ಲ. ಇದು ಇವನ ಅಕೌಂಟ್ ಮಾಡುವಾಗ, ಅಂಟೋನಿ ಸೈಕಲ್ ಕಂಪನಿ ಅಕೌಂಟ್ ಮಾಡುವಾಗ ಅವನಿಂದ ಏನೆಲ್ಲ ಸಿಗಬೇಕಾಗಿದೆ ಅದನ್ನೆಲ್ಲ ನೋಟ್ ಮಾಡುವಂಥದ್ದು. ನೋಡಿ, ಬಿಲ್ಸ್ ಪೇಯಬಲ್ 3 lakh ಸಿಗಲಿಕ್ಕಿದೆ, ಜಸ್ಟ್ ಶೋ ಮಾಡುವಂಥದ್ದು. ಸಿಕ್ಕಿದೋ ಸಿಗಲಿಲ್ಲೋ ಶೋ ಮಾಡುವಂಥದ್ದು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿಯ ಖರ್ಚು ವೆಚ್ಚ. ಇದು ಕನ್ಸೈನಿ ಪ್ರಿಪೇರ್ ಮಾಡುವಂಥದ್ದು. ಈ ಲೆಕ್ಕಾಚಾರ ಕನ್ಸೈನಿ ಪ್ರಿಪೇರ್ ಮಾಡೋದು. ಸೊ ಅವನ ಎಲ್ಲ ಆಗುವುಗಳನ್ನು ಲೆಕ್ಕಾಚಾರವನ್ನು ಅವನು ಬರೆದಿಡುವಂಥದ್ದು. ಸೊ ಬಿಲ್ಸ್ ಪೇಯಬಲ್ 3 lakh. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ, 2 ಬ್ಯಾಂಕ್ ಅಕೌಂಟ್ 19,500. ನೆಕ್ಸ್ಟ್ ಕಮಿಷನ್ ಆಫ್ ಕನ್ಸೈನಿ, ಅವನ ಕಮಿಷನ್ ಎಷ್ಟಾಗ್ತದೆ ಅವನ ಲೆಕ್ಕಾಚಾರ ಹಾಕಿ 24,600. ಇನ್ನು ಅದೇ ಅಟ್ ದ ಸೇಮ್ ಟೈಮ್ ಕ್ರೆಡಿಟ್ ಸೈಡಲ್ಲಿ ಅವನು ಶೋ ಮಾಡುವಂಥದ್ದು ಯಾವ ರೀತಿ ಸೇಲ್ ಆಗಿದೆ ಅಂತ ಹೇಳಿ. ನೋಡಿ, ಇಲ್ಲಿ 80 ಬೈಸಿಕಲ್ಸ್ ಸೋಲ್ಡ್ ಆಗಿದೆ ಅಂತ ಹೇಳಿದೆ. 80ಯಲ್ಲಿ 5 ಬೈಸಿಕಲ್ಸ್ನ ಹಣ ನಮಗೆ ರಿಕವರ್ ಮಾಡಲಿಕ್ಕೆ ಆಗಲಿಲ್ಲ, ಕನ್ಸೈನಿಗೆ ರಿಕವರ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ 5 ಡೆಟರ್ಸಲ್ಲಿ ಹೋಯಿತು, ಸಾಲದಲ್ಲಿ ಕ್ರೆಡಿಟಲ್ಲಿ ಹೋಯಿತು. 75 ಕ್ಯಾಶಲ್ಲಿ ಹೋಯಿತು ಆಯಿತಾ, 75 ಇನ್ ಕ್ಯಾಶ್. ಸೊ ಇದನ್ನು ನಾವು ಪ್ರತ್ಯೇಕಿಸಿ ಬರಬೇಕು. ಕ್ಯಾಶನ್ನು ಬ್ಯಾಂಕಲ್ಲಿ ತೋರಿಸುವಂಥದ್ದು ಬೈ ಬ್ಯಾಂಕ್ ಅಕೌಂಟ್ 75 into 6,150 ಬಿಕಾಸ್ 5 is unpaid. ಇದು 5 ಅನ್ಪೇಯ್ಡ್ ಆಗಿದೆ. ಸೊ 5 ಅನ್ನು ಸಪ್ರೇಟ್ ತೋರಿಸುವಂಥದ್ದು. ಬೈ ಕನ್ಸೈನ್ಮೆಂಟ್ ಡೆಟರ್ಸ್ 5 into 6,150 ಆಯಿತಾ. ಕ್ಯಾಶ್ ಮತ್ತು ಕ್ರೆಡಿಟನ್ನು ಬೇರೆ ತೋರಿಸುವುದು. ಯಾಕೆಂದರೆ ಅಲ್ಲಿ ಬ್ಯಾಡ್ ಡೆಟ್ಸ್ ಇದೆ, ಬ್ಯಾಡ್ ಡೆಟ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರ ಆ ರೀತಿ ಮಾಡುವಂಥದ್ದು. ಕ್ಯಾಶ್ ಆಗಿ ಬಂದಿದೆ ನೋಡಿ, 4,61,250. ಇನ್ನು ಕನ್ಸೈನ್ಮೆಂಟ್ ಡೆಟರ್ಸ್ 5 into 6,150 30,750. ಸೊ ಇದನ್ನು ಪ್ರತ್ಯೇಕಿಸಿ ಯಾಕೆ ತೋರಿಸುವುದು ಅಂತ ಹೇಳಿದರೆ, ಬಿಕಾಸ್ ದೇರ್ ಈಸ್ ಡೆಟರ್ಸ್ ವಿಚ್ ಲೀಡ್ಸ್ ಇಂಟು ಬ್ಯಾಡ್ ಡೆಟ್ಸ್. ಡೆಟರ್ಸ್ ಆಗಿತ್ತು 5 ಬೈಸಿಕಲ್ನನ್ನು ಪಡೆದ ಒಬ್ಬ ವ್ಯಕ್ತಿ ಸಾಲದಲ್ಲಿ ಪಡೆದಿದ್ದ, ಬಟ್ ಅವನು ಆ 5 ಬೈಸಿಕಲ್ನ ಹಣವನ್ನು ಇನ್ನೂ ಪೇ ಮಾಡಲಿಲ್ಲ, ಬ್ಯಾಡ್ ಡೆಟ್ಸ್ ಆಗಿದೆ. ಸೊ ಆ ಬ್ಯಾಡ್ ಡೆಟ್ಸ್ ಯಾರ ತಲೆಗೆ ಹೋಗ್ತದೆ? ಕನ್ಸೈನಿಯ ತಲೆಗೆ ಹೋಗ್ತದೆ, ಫರ್ನಾಂಡಿಸ್ನ ತಲೆಗೆ ಹೋಗ್ತದೆ. ಸೊ ನೋಡಿ, ಕ್ಯಾಲ್ಕುಲೇಟ್ ಆಯಿತು.
ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ 1,47,600. ಒಂದು ಲೆಕ್ಕದಲ್ಲಿ ನೋಡುವಾಗ ಇದು ಸಿಮಿಲರ್ ಟು ದಿಸ್ ಅಕೌಂಟ್. ಇಲ್ಲಿ ಫರ್ನಾಂಡಿಸ್ ಸೈಕಲ್ಸ್ ಶಾಪ್ನ ಅದೇ ಏನು ಕನ್ಸೈನಿ ಅಕೌಂಟ್ ನಾವು ಮಾಡಿರ್ತೇವಲ್ಲ, ಅದೇ ಸಿಮಿಲರನ್ನು, ಅದೇ ಹೋಲಿಕೆಯನ್ನು ಈ ಅಕೌಂಟ್ ಕೂಡ ತೋರಿಸ್ತದೆ. ಬಟ್ ಇಲ್ಲಿ ಎಂಟ್ರಿಗಳು ವ್ಯತ್ಯಾಸವಾಗ್ತದೆ, ಎಂಟ್ರಿಗಳು ವ್ಯತ್ಯಾಸ ಆಗಿರುತ್ತೆ, ಅಮೌಂಟ್ ಎಲ್ಲ ಸೇಮ್ ಆಗಿರ್ತದೆ. ನೆಕ್ಸ್ಟ್ ಕಮಿಷನ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕಮಿಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಿದೆ. ಇಲ್ಲಿ ಎಷ್ಟು ಬ್ಯಾಡ್ ಡೇಟ್ಸ್ ನಮಗೆ ಫಸ್ಟ್ ಅದನ್ನು ನೋಟ್ ಮಾಡೋದು. ಕನ್ಸೈನ್ಮೆಂಟ್ ಡೇಟರ್ಸ್ ಹೋಲ್ 5 ಕೂಡ ಬ್ಯಾಡ್ ಡೇಟ್ಸ್ ಆಗಿದೆ. ಇಲ್ಲಿ 20% ಆಫ್ ದ ಅಮೌಂಟ್ ಅನೇಬಲ್ ಅಥವಾ 30% ಅಮೌಂಟ್ ಬಾಕಿ ಇದೆ ಅಂತ ಹೇಳಿಲ್ಲ. 5 ಬೈಸಿಕಲ್ನ ಹಣ ಕೂಡ ರಿಕವರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹೋಲ್ ಬ್ಯಾಡ್ ಡೇಟ್ಸ್. ಸೊ ಇಲ್ಲಿ ಕ್ರೂ ಕನ್ಸೈನ್ಮೆಂಟ್ ಡೇಟರ್ಸ್ ಇದ್ದು 2 ಬ್ಯಾಡ್ ಡೇಟ್ಸ್, ಬೈ ಕನ್ಸೈನ್ಮೆಂಟ್ ಇದ್ದು 2 ಬ್ಯಾಡ್ ಡೇಟ್ಸ್, 30,750. ಇನ್ನು ಈ 30,750 ಬ್ಯಾಡ್ ಡೇಟ್ಸ್ ಆಗಿದೆ, ಲಾಸ್ ಆಗಿದೆ. ಇದನ್ನು ಯಾರು ಕೊಡಬೇಕು, ಯಾರು ರಿಕವರ್ ಮಾಡಿ ಕೊಡಬೇಕು? ಫರ್ನಾಂಡಿಸ್ ರಿಕವರ್ ಮಾಡಿ ಕೊಡಬೇಕು, ಅಥವಾ ಫರ್ನಾಂಡಿಸ್ಗೆ ಅದು ಲಾಸ್ ಆಗಿರ್ತದೆ. ಅವನ ಹಣದಿಂದ, ಅವನ ಕೈಯಿಂದ ಅವನು ಕೊಡಬೇಕು. ಹೇಗೆ ಕೊಡ್ತಾನೆ? ಅಂಟೋನಿ ಬೈ ಅಂಟೋನಿ ಸೈಕಲ್ ಕಂಪನಿ ಅಕೌಂಟ್ ಕಮಿಷನ್, ಒಂದು ಅವನ ಕಮಿಷನಿಂದ ಇಟ್ಕೊಳ್ತಾನೆ. ಇದು ಕಮಿಷನ್ ಅಮೌಂಟ್. ಅಂಟೋನಿ ಸೈಕಲ್ ಕಂಪನಿ, ಆ ಕಂಪನಿಯವ ಅಂಟೋನಿ ಏನು ಮಾಡಬೇಕಿತ್ತು, ಈ ಕಮಿಷನನ್ನು ಅವನಿಗೆ ಕೊಡಬೇಕಿತ್ತು 24,600. ಬಟ್ ಅವನು ಕೊಡದೆ ಏನು ಮಾಡ್ತಾನೆ, ಅವನ ಬ್ಯಾಡರ್ಸನ್ನು ಅಲ್ಲಿಂದ ಲೆಸ್ ಮಾಡ್ತಾನೆ. ನಷ್ಟ ಕಲೆಯುವುದು ಅಂತ ಹೇಳ್ತೇವೆ ಕನ್ನಡದಲ್ಲಿ, ಆ ರೀತಿ. ಉಳಿದದ್ದು ಲಾಸ್, ಪ್ರಾಫಿಟ್ನ ಲಾಸ್ ಆಗೋದು 6,150. ಅವನಿಗೆ ಲಾಸ್ ಆಗಿದೆ ನೋಡಿ, 6,150 ಲಾಸ್. ಇದು ಕನ್ಸೈನಿಯ ಸ್ಟೇಟ್ಮೆಂಟ್. ಇಷ್ಟು ನೋಡಿ, ಈ ರೀತಿ ಇಷ್ಟು ಬಿಲ್ಸ್ ನಿಮ್ಮಿಂದ ನಾನು 3 lakh ಪಡ್ಕೊಂಡಿದ್ದೇನೆ, ನನಗೆ ಇಷ್ಟು ಎಕ್ಸ್ಪೆನ್ಸ್ ಆಗಿದೆ, ನನಗೆ ಕಮಿಷನ್ ಇಷ್ಟು ಸಿಗಬೇಕಿತ್ತು, ಬ್ಯಾಲೆನ್ಸ್ ಇಷ್ಟು ನಾನು ಸೆಟಲ್ ಮಾಡಬೇಕಿದೆ, ನೆಕ್ಸ್ಟ್ ಈ ರೀತಿ ಸೇಲ್ ಆಗಿದೆ ಅಂತ ಹೇಳಿ ಕೊನೆಗೆ ಏನು ಮಾಡ್ತಾನೆ, ನನ್ನಿಂದ ಇಷ್ಟು ಬ್ಯಾಡ್ ಡೇಟ್ಸ್ ಆಗಿದೆ, ಆ ಬ್ಯಾಡ್ ಡೇಟ್ಸನ್ನು ನಾನು ಕಮಿಷನಿಂದ ಮೈನಸ್ ಮಾಡ್ಕೊಳ್ತಿದ್ದೇನೆ, ಅಥವಾ ಕಮಿಷನ್ ನನಗೆ ಲೆಸ್ ಆಗ್ತಾಯಿದೆ, ಆ ರೀತಿ ನನಗೆ ಇಷ್ಟು ಲಾಸ್ ಆಗ್ತಾಯಿದೆ ಅಂತೇಳಿ ಅವನ ಒಂದು ಸ್ಟೇಟ್ಮೆಂಟ್ ಆಗಿರ್ತದೆ ಇದು. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನಾದರೂ ಡೌಟ್ ಆಗಿದ್ದರೆ ಕೇಳ್ಬೋದು, ನನಗೆ ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು.